ಈ ಬ್ರಾಹ್ಮಣ ಜಾತಿಯ ಹಾಗೆ ನಮ್ಮಲ್ಲಿ ವಿವಿಧ ಅನೇಕ ರೀತಿಯಾದಂತಹ ಜಾತಿಗಳಿದಾವೆ. ಬೇರೆ ಬೇರೆ ಜಾತಿಗಳಲ್ಲಿ ಯಾವ ರೀತಿಯಾಗಿ ಬಡತನ ಅನ್ನೋದಿದೆಯೋ ಅದೇ ರೀತಿಯಾದಂತಹ ಬಡತನ ಅನ್ನೋದು ಬ್ರಾಹ್ಮಣ ಜಾತಿಯಲ್ಲೂ ಸಹ ಇದೆ. ಬೇರೆ ಬೇರೆ ಜಾತಿಗಳಿಗೆ ಏನಾದ್ರೂ ಅನ್ಯಾಯವಾದ್ರೆ ಅಥವಾ ಸರ್ಕಾರದಿಂದ ಬರಬೇಕಾಗಿರುವಂತಹ ಅನುದಾನವಾಗಿರ್ಬೋದು, ಪರಿಹಾರಗಳಾಗಿರ್ಬೋದು ಸರಿಯಾದಂತಹ ರೀತಿಯಲ್ಲಿ ದೊರೆಯಲಿಲ್ಲ ಅಂದ್ರೆ ಆಯಾ ಜಾತಿಗಳಲ್ಲಿರುವಂತಹ ಜಾತಿಯ ನಾಯಕರುಗಳು ಉಗ್ರವಾದ ಹೋರಾಟವನ್ನ ಮಾಡ್ತಾರೆ. ಆಯಾ ಜಾತಿಗಳಲ್ಲಿರುವಂತಹ ಜನರು ರಸ್ತೆಗಿಳಿದು ಧರಣಿಯನ್ನ ಮಾಡ್ತಾರೆ. ಇವರಿಗೆಲ್ಲ ರಾಜಕಾರಣಿಗಳು ಬೆಂಬಲವನ್ನು ಸಹ ನೀಡುತ್ತಾರೆ. ಆದ್ರೆ ಬ್ರಾಹ್ಮಣ ಜಾತಿಯವರಿಗೆ ಏನೇ ಅನ್ಯಾಯವಾದ್ರುನು, ಏನೇ ಅವಮಾನವನ್ನ ಮಾಡಿದ್ರುನು, ಎಷ್ಟೇ ಟೀಕೆಯನ್ನ ಮಾಡಿದ್ರುನು ಅವ್ರು ಯಾರಿಗೂನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅವ್ರ ಪಾಡಿಗೆ ಅವರು ಜೀವನವನ್ನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಈಗಿದ್ರೂನು ಸಹ ಈ ನಮ್ಮಲ್ಲಿರುವಂತಹ ಕೆಲವೊಂದಷ್ಟು ಜನರು ಯಾವಾಗ್ಲೂ ಅದು ಏಕೆ ಬ್ರಾಹ್ಮಣರನ್ನೇ ಟಾರ್ಗೆಟ್ ಮಾಡ್ಕೊಂಡು, ಅವರ ಜಾತಿಯನ್ನೇ ನಿಂದಿಸ್ಕೊಂಡು, ಅವರನ್ನೇ ಟಾರ್ಗೆಟ್ ಮಾಡಿ ಮಾತನಾಡುವಂತಹದ್ದು. ಅದ್ಯಾಕೋ ನನಗಂತೂ ಅರ್ಥವಾಗ್ತಾ ಇಲ್ಲ. ಅವ್ರ ಪಾಡಿಗೆ ಅವ್ರ ಜೀವನವನ್ನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ತಾನೇ. ಅವ್ರು ಯಾರ್ದಾರು ವಿಚಾರಗಳಿಗೆ ಬರ್ತಾ ಇದ್ದಾರಾ? ತಾವಾಯ್ತು, ತಮ್ಮ ಕೆಲಸ ಆಯ್ತು, ತಮ್ಮ ಜೀವನ ಆಯ್ತು ಅಂತ ಅಂದ್ಬಿಟ್ಟು ನೆಮ್ಮದಿಯಾಗಿ ಅವ್ರ ಪಾಡಿಗೆ ಅವ್ರ ಜೀವನವನ್ನ ಮಾಡ್ತಾ ಇದ್ರುನು ಜೀವನವನ್ನ ಮಾಡೋದಕ್ಕೆ ಬಿಡೋದಿಲ್ವಲ್ಲ ನೀವುಗಳು. ಪ್ರತಿ ಬಾರಿ ಬ್ರಾಹ್ಮಣರ ಹೆಸರನ್ನ ತೆಗೆದುಕೊಳ್ಳದೆ ಹೋದ್ರೆ ನಿಮ್ಗೆ ತಿಂದಿದ್ದು ಕರಗೋದೇ ಇಲ್ವಾ ಅಂತ.